ಕಾಲು ಶೆಡ್ ಶರ್ವ ಆಗೈತೆ ಗೈಸ್. ಇವತ್ತು ಕೈ ಕಾಲು ಗೈಸ್, ಕಾಲು ಫುಲ್ಲು ಇದೇನೈತಿ ಇಲ್ಲಿಂದ ಪೂರ ಮುಗುಳಿ ಮಾಟ ನೋವಾಗತೈತೆ ನನಗೆ. ಪಕ್ಕ ಹೆಂಗೆ ಅನ್ಸಾಕತೈತಿ ನನ್ನ ಈ ನಡವಳಿಕೆಯನ್ನು ನಿನ್ನ ನೋಡಿ. ಆಮೇಲೆ ಅದ್ರ ಶೇಪ್ ಕುಂತೈತಲ್ಲಮೆ ಸಾಕಾಳ ಈ ಕಡೆ ಒಂದು ಸ್ವಲ್ಪ ಹಾಕ. ಒತ್ತು ಬೇಡ ಏ ಅನ್ನಕ ಯಪ್ಪ ಆಗಲ್ರಿ ಆಯ್ತಾ. ಹಾಂ ಎಸ್ ಗೈಸ್, ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ ಗೈಸ್. ಇವತ್ತು ಲಿಟ್ರಲಿ ಹೇಳಾಗತ್ತಿರಲ್ಲ, ಕಾಲು ಶೆಡ್ ಶರ್ವ ಆಗೈತೆ ಗೈಸ್ ಇವತ್ತು. ಯಾಕಂದರೆ ನಿನ್ನೆ ಮೊನ್ನೆ ಮಾಡಿರೋದು, ನಿನ್ನೆ ಐ ಥಿಂಕ್ ಸೊ ಮಾಡಿರೋದು ಲೆಗ್. ನಿನ್ನೇನು ಜಾಸ್ತಿ ಆಗಲಿಲ್ಲ, ಇವತ್ತಂತೂ ಅನಾಹುತ ಆಗೈತಿ. ಇವತ್ತು ಏನು ಮಾಡಿಲ್ಲ, ಇವತ್ತು ಸಂಡೇ ಹೋಗಿದ್ವಿ, ಲೆಗ್ ಏನು ಮಾಡಿದ್ದಿಲ್ಲ, ಆದರೂ ಅನಾಹುತ ಆಗೈತೆ ಗೈಸ್. ನಿಜ ನನಗೆ ಎಡಿಟಿಂಗ್ ಅಂತ ಬೆಳಗ್ಗೆ ನಾನು ಕುಂತಾವ ಅಂದ್ರೆ ಹಿಂಗೆ ಮಕ್ಕಂಡು ಎಡಿಟ್ ಮಾಡ್ತಿರ್ತೀನಿ ಗೈಸ್. ನಾನು ಬಾಡಿ ಪೇನು, ಕೈ ಕಾಲು ಗೈಸ್, ಕಾಲು ಫುಲ್ಲು ಇದೇನೈತಿ ಇಲ್ಲಿಂದ ಪೂರ ಮುಗುಳಿ ಮಾಟ ನೋವಾಗತೈತೆ ನನಗೆ. ಅದಕ್ಕೆ ಮತ್ತೀಗ ನಾಳೆ ಬೆಳಗ್ಗೆ ಹೋಗ್ಬೇಕು ಜಿಮ್ಮು. ಅದಕ್ಕೆ ಸ್ವಲ್ಪ ಈಗ ಮನೆಗೆ ಹೇಳಿದ್ರು ತುಂಬಬೇಡ ಇವೆಲ್ಲ ಆಗಲ್ಲ ನಿನಗೆ, ಹಂಗೆ ಸುಮ್ಮನೆ ಯಾಕೆ ಮಾಡತ್ತಿಲ್ಲ ಇವೆಲ್ಲ ಹೆಂಗೆ ಅನ್ನತ್ತಾರೆ. ಅದಕ್ಕೆ ಈಗ ಸ್ವಲ್ಪ ತಿಕ್ಸ್ಕೋಬೇಕು ಗೈಸ್, ಇಲ್ಲ ಆಗಲ್ಲ. ಅದೇ ಗೈಸ್ ಈಗ ಏನೈತಲ್ಲ, ಈಗ ಫುಲ್ ಹಿಂಗೆ ಸಪೋರ್ಟ್ ಇಟ್ಕೊಂಡೆ ಹತ್ತಬೇಕು, ಇಲ್ಲ ಪೂರ ಅಪ್ಪುಟ ಆಗಲ್ಲ. ಅಪ್ಪರ ಫುಲ್ ಆನಾಟ. ಮತ್ತು ಕ್ಯಾನ್ ಎತ್ತಕ್ಕೆ ಆಗೋಲ್ತು ನನಗೆ. ಕ್ಯಾನು ಅಂದರೆ ಇಲ್ಲಿ ಎತ್ತತ್ನಿ, ಯಾಕಂದರೆ ಕಾಲು ವೇಟೆಲ್ಲ ಕಾಲು ಮ್ಯಾಗ ಬಿಡುತ್ತೆ. ಅದೊಂಥರ ಅನಾಹುತ ಆಗತ್ತಿಲ್ಲ. ಅದಕ್ಕೆ ಗೈಸ್ ಈಗ ಸ್ವಲ್ಪ ತಿಳ್ಸೋಣ. ಅಮ್ಮ ಆಗೋಲ್ದು ಗೈಸ್, ಕಾಲು ಶೇರ್ವ ಆಗತೈತಿ ಎಡ್ಸು. ಇದೇ ದಪ್ಪ ಇದೀನಂತ, ಇಷ್ಟೇ ಇರ್ಬೇಕಂತ ನಾನು. ಸೀದಾ ನಮ್ಮ ಮಮ್ಮಿಯವರು ಈಗ ಕಾಲಿಗೆ ಹಚ್ಚಾಕತ್ತಾರೆ. ಪಕ್ಕ ಹೆಂಗೆ ಅನ್ಸಾಕತೈತಿ ನನ್ನ ಈ ನಡವಳಿಕೆಯನ್ನು ನಿನ್ನ ನೋಡಿ. ನಿನ್ನ ಮೊಮ್ಮಗ ಅಂದ್ರೆ ನೀನು ಜಿಮ್ ಮಾಡೋದು ಹೆಂಗೆ ಅಂದರೆ ನಾವು ಯಾವಾಗೊಂದ್ಸಲ ಮಾಡ್ತೀವಲ್ಲಮ್ಮ, ಅದಕ್ಕೆ. ಆಮೇಲೆ ಅದ್ರ ಶೇಪ್ ಕುಂತೈತಲ್ಲಮ್ಮೆ. ಹಾಂ ಶೇಪ್ ಕುಂತೈತ ತಿನ್ನಲ್ಲ ನಾನು. ಹಾಂ ಈಗ ಎಷ್ಟಾಗಿನ ಹೇಳಿ ವೇಟ್ ನಾನು? ಹಾಂ ಒಂದು ವಾರದಾಗ ಎಷ್ಟಾಗಿರ್ಬೋದು ಹೇಳಿ? ಹಾಂ ಮತ್ತೆ ಹೇಳಿ ಜಲ್ದಿ. ಏ ಅಮ್ಮ, ಇದು ನಿಂದು ಬ್ಯಾನಿ ಬೇರೆ ಈಗ ಫೈನಲಿ ಈಗ ತಿಗಾಕತ್ತಾರೆ. ಗೈಸ್ ಲಿಟ್ರಲ್ಲಿ ಕುಂದ್ರಕ್ಕಾಗಲ್ದು. ಇನ್ನೊಂದು ಅಲ್ಲಿ ನೋಡಿದ್ರೆ ಗೈಸ್, ಅಲ್ಲಿ ಇದಕ್ಕೆ ಕುಂತ್ಬಿಟ್ಟೆ ಚೇರಿಗೆ ಸೈಕ್ ಕುಂತೈತಿ ಗೈಸ್. ಈಗ ಅಂದರೆ ಜಾಸ್ತಿ ಪ್ರೆಸ್ ಮಾಡಬೇಡ, ಮತ್ತೆ ಇಲ್ಲಿ ಫುಲ್ ಇದಿಷ್ಟು ಏನು ತೊಡಿ ಏನೈತೆ ಇದಿಷ್ಟು ಆಗಲ್ಲ. ಅದ್ರ 5 ಐತೆ ಎಮ್ಮೆ ಸಾಕಾಳ ಈ ಕಡೆ ಒಂದು ಸ್ವಲ್ಪ ಹಾಕ. ಇಲ್ಲೇ ಕ್ರೀಮ್ ಇದೆ ಇವನ ಹತ್ರ ಜಂಡು ಬಾಂಬ್ ಎಲ್ಲ ಆಗಲ್ಲಪ್ಪ. ಮೇ ಒತ್ತು ಬೇಡ, ಪ್ರೆಸ್ ಮಾಡಬೇಡ ಜಾಸ್ತಿ. ಶೇಪ್ ಕುಂತೈತಲ್ಲ ಸ್ವಲ್ಪ. ಹಾಂ ಕುಂತೈತೇನು ಬೇ? ಸೀದಾ ಊಟವನ್ನು ಮಾಡ ಫುಲ್ ಐತೆ ಪೂರದು ಮುಕ್ಕಳಿ ಮಟ ನೋವಾಕತೈತೆ ನನಗೆ. ಮತ್ತೆ ಹಿಂಗತೆ ಕುಂತಲ್ಲ, ಅದು ನೋವಾಗಲ್ಲ. ಅದಕ್ಕೆ ಅಲ್ಲ, ನನಗೇನು ನಿನ್ನೆ ಆಗಿಲ್ಲ, ಹಂಗೆ ಇವತ್ತಾಗಕತೈತೆ. ನಾನು ಗೋಳಗುಮಠ ಹತ್ತಿ ಬಂದಿದ್ವಿಪ್ಪ, ಅಲ್ಲಿ ಶಾಲೆ ಹುಡುಗರು ಕರ್ಕೊಂಡು ಇಂತಲ್ಲಿ ಇಲ್ಲ ಇದು ಬಾವು ಬಂದ್ಬಿಡ್ತು. ನಮ್ಮ ಮನೆ ಓನರ್ ಕೊಬ್ಬರಿ ಎಣ್ಣೆ ಹಚ್ಚಿ ಬಿಸಿನೀರು ಹಾಕಿ. ನಿಮ್ಮ ಮನೆ ಓನರ್ ಅಲ್ಲಿ ಮನೆ ಬಾಡಿಗೆ ಹಿಡಿದ ಹಳ್ಳಿಯಾಗಿದ್ವಿ. ಅಂದರೆ ಅದು ಈಗ ಇನ್ನೊಂದ್ಸಲ ಮಾಡ್ತೀವಲ್ಲ, ಅವಾಗ ಏನು ಅನ್ಸಲ್ಲ. ಅವಾಗ ಸ್ಟಾರ್ಟಿಂಗ್ ಇದು ಮಾಡಿದ್ನಲ್ಲ ಹಿಂಗೆ ಡಂಬಲ್ಸ್ ಅಂತ, ಅದು ಹಿಡ್ದೈತೆ ಕೈ. ಈಗ ಎಷ್ಟು ವೇಟಿಂದ ಮಾಡಿದ್ರು ಏನಾಗಲ್ಲ. ಈಗ ಈಗ ತಿಗಾಗತ್ತಾರ ಕಾಲ. ಯಪ್ಪ ತಿಕ್ ದವಸ್. ಒತ್ತು ಬೇಡ ಹೆಂಗೆ ಅನಿಸ್ತೈತೆ ಬೇ ನನ್ನ ಈ ಸ್ಥಿತಿಯಲ್ಲಿ ನೋಡಿಕೊಂಡು.
ಸುಮ್ಮ ಮನ್ಯಾಗ 3 ಹೊತ್ತು ಮಕ್ಕೊಂಡೆದ್ದೆ ಹಾಂ ಅನ್ನೋದು ಬೇಸ್ ಇತ್ತು ಏಯ್ ಅನ್ನಕ್ಕೆ ಹಿಂಗೆ ಅಂತೀರಿ ನೀವೇ ದಪ್ಪ ಆಗಂತೀರಿ ತಳ್ಳಗ ಆಗಂತೀರಿ ನಾವೇನಾರ ಈಗ ಇದಕ್ಕೆ ಅಬಾವ ತಿನ್ನು ದಪ್ಪ ಹಾಕಿ ಮತ್ತೆ ತಿನ್ನೋದು ಬಿಡು ತಳ್ಳಗಾಕಿ ಊಟ ಮಾಡ್ಬೇಕು ಎರಡು ಅಂತೀರಿ ಏನು ಮಾಡಲಿ ಗೈಸ್ ಈಗ ಹೆಂಗೆ ಅನ್ನಾಗತ್ತಾರಂದ್ರೆ ನಮ್ಮ ಮನ್ಯಾಗ ಲಿಟ್ರಲ್ಲಿ ಅಂದರೆ ನಾನು ಈಗೇನು ನಾನು ಇದ್ದೀನಲ್ಲ ಇದೇ ದಪ್ಪ ಇದ್ದೀನಂತ ಇಷ್ಟೇ ಇರ್ಬೇಕಂತ ನಾನು ಅಂದರೆ ಇವರ ಅನಿಸಿಕೆ ನಮ್ಮ ನೆಕ್ಕರ ಅನಿಸಿಕೆ ಅದಕ್ಕೆ ಅನ್ನಾಗತ್ತಾರ ಈಗ ಉರಿಯಾಕತ್ತೈತಲ್ಲ ಮೀ ಗೈಸ್ ಇದು ಕಂಡ ಇಲ್ಲಿ ನೋವಾಗದೈತಿ ಇಲ್ಲಿ ಮತ್ತೆ ಅದ ಹವಾನು ಆಗದೆ ಕುಂತಿರ್ತೀವಿ ಅಂದ್ರೆ ಆ ಕಡೆನಿಲ್ಲ ಇವೇ 2 ತೊಡಿನೇ ಫುಲ್ ಪೇನ್ ಏ ಬೇಡ ಅಲ್ಲಿ ಬೇಡ ಯಪ್ಪ ಉರಿಯಾಕತ್ತೈತಲ್ಲ ಇದು ಮತ್ತೆ ಉರಿತೈತಪ್ಪ ಅದೇ ಆ ಕಡಿಮೆ ಆಗುತ್ತೆ ಮತ್ತೆ ಇದಕ್ಕೆ ಚಲೋ ಇದು ನಮ್ಮ ಕೈ ಕಾಲು ತೊಗೊಂಬ ಇನ್ನೊಂದು ಲಿಟ್ರಲ್ಲಿ ಆಗೋಲ್ದು ನನಗೆ ಆಲ್ರೆಡಿ ಒಂದು ವಾರದಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ಏ ಅನ್ನಕ ಯಪ್ಪ ಆಗಲ್ದು ಇಬ್ರು ಮಕ್ಕಳಿಗೆ ಯಾವ್ದು ಯಬಸ್ವಾಮಿ ಅಮ್ಮ ಆಗಲ್ ನನಗೆ ಅಂದ್ರೆ ಹೆಂಗತೆ ಏನು ಮಾಡ್ತೀವಿ ಏ ಅಲ್ಲಿ ಕುಂದ್ರತ್ ಮ್ಯಾಮ್ ಕಳ ಕುಂತ್ರೆ ಎದ್ದಾಳಕ್ ಆಗಲ್ಲ ನನಗೆ ಮತ್ತೆ ನಾನೇ ಸ್ವಲ್ಪ ನೀರು ಆಯ್ತಾ ನೀರೇ ಎದ್ದೋಗ್ಬೇಕು ಹಾಂ ಕಾಲಮ್ಮ ಹಿಡ್ಕೊಂಡು ಹಾಕಿದ್ರೆ ಹಿಂಗೆ ನಮ್ಮ ಅಜ್ಜಿ ಹೆಂಗೆ ಎದ್ದಾಳ್ತಾಳ ಹಂಗೆ ಎದ್ದಾಳ ಅವರಪ್ಪ ಜಿಮ್ಗೆ ಹೋಗ 1000 ಗಟ್ಲೆ ಕೊಟ್ಟು ಏ ಅಮ್ಮ ಒಂದೇ ದಿನ ಅಷ್ಟೇ ತಿಂಡಿ ನೀವ ಅಲ್ಲಿ ಬಿಡಕ್ ನೋಡಲ್ಲೇ ನೋಡ್ತಾರ ಹಿಡ್ಕೊಂಡು ಹತ್ತಿದ್ರ ಅದ್ರ ಹಿಡ್ಕೊಂಡು ಹತ್ತಿದಿರ್ಬೇಕು ಪೂಜೆ ಕಾಲು ಹಂಗತೆ ಊರ್ಬೇಕು ಅಪ್ಪುಟ ಮಡಿಸಿದ್ರೆ ಇದಾಗ ಮತ್ತೆ ನಾಳೆ ಹಿಂಗೆ ಕುಂದಿರ್ಬೇಕಂತ ಅದ್ರ ಹಿಡ್ಕೊಂಡು ಅಮ್ಮ ಎದ್ರಲ್ಲ ಫೈನಲಿ ಬಂದೀವ್ರಿ ಮನೆಗೆ ಈಗ ಮುಗೋಣ ಟೈಮ್ನ ಮತ್ತು ನಾಳೆ ಬೆಳಗ್ಗೆ ಜಿಮ್ ಇವತ್ತು ಅನಾಹುತ ಕ್ರೇಜಿ ಮಳೆ ಆಗೈತೆ ರೀ ಹೊಸ್ಪೇಟಾಗ ಸೈಕ್ ಆಗೈತೆ ಈಗ ಸೀದಾ ಮುಕ್ಕೋಬೇಕು ನಾಳೆ ಬೆಳಗ್ಗೆ ಎದ್ದಕ್ಕಾಗತ್ತಿರಲ್ಲ ಕಾಲು ಲಿಟ್ರಲ್ಲಿ ಮರ್ಸೋಕ್ಕಾಗೋಲ್ಲ ನನಗೆ ಹೆವಿ ಆಗೈತಿ ನೋಡೋಣ ನಾಳೆ ಸ್ವಲ್ಪ ಜಾಸ್ತಿ ವಾರ್ಮಪ್ ಮಾಡ್ಬೇಕು ಇಲ್ಲಾಂದರೆ ಫಿಕ್ಸು ಮುಗೋಣಮ್ ಗೈಸ್ ನೀವು ಚಲೋ ಮಾಡಿರಿ ಊಟ ಮಾಡಿರಿ ಫಸ್ಟ್ ಟೈಮ್ ಯಾರನ್ನ ಚಾನಲ್ ನೋಡಾಕತ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿಸ್ರಿ ಅಂತ ಹೇಳ್ಕೊಂತ ಟೇಕರ್ ಗುಡ್ ನೈಸ್ ಡಬಲ್ ಗೈಸ್